ನವರಾತ್ರಿ ಹೇಳ್ತಕ್ಕಂಥದ್ದು ಪ್ರಾರಂಭವಾಗಿ 6ನೇ ದಿವಸ. ಇವತ್ತಿನ ದಿವಸದಂದು ವಿಶೇಷವಾಗಿ ತಾಯಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಜೊತೆಯಲ್ಲಿ ನವರಾತ್ರಿಯ ತಾಯಿಯ ಒಂದು ಅನುಗ್ರಹದ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಕಣ್ಣಿಗೆ ಎದುರಿನಲ್ಲಿ ಆಗ್ತಕ್ಕಂತಹ ಅಥವಾ ತಾಯಂದಿರ ಪರಿಶ್ರಮ ಹೇಳ್ತಕ್ಕಂಥದ್ರನ್ನು ಮಕ್ಕಳಿಗೋಸ್ಕರವಾಗಿ ಏನೇನು ಮಾಡ್ತಾರೆ ಮತ್ತು ಎಷ್ಟು ಕಷ್ಟವನ್ನು ಪಡ್ತಾರೆ ಮತ್ತು ಅವರ ಏಳಿಗೆಗೆ ಯಶಸ್ಸಿಗೋಸ್ಕರ ಎಷ್ಟು ಪ್ರಯತ್ನವನ್ನು ಪಡ್ತಾರೆ. ಆದರೆ ಮಕ್ಕಳಾದಂಥವರು ಏನನ್ನು ಮಾಡ್ತಾರೆ, ಕೊನೆಯಲ್ಲಿ ಅವರು ಬೆಳೆದು ದೊಡ್ಡ ಆದ ನಂತರದಲ್ಲೇ ಏನೂ ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ಒಂದೇ ಒಂದು ಮಾತಿನಿಂದಾಗಿ ಅವರು ಮಾಡಿರ್ತಕ್ಕಂಥ ಪರಿಶ್ರಮಾದಿಗಳನ್ನು ಎಲ್ಲವನ್ನೂ ಕೂಡ ಗಾಳಿಯಲ್ಲಿ ತೂಳು ಬಿಡ್ತಾರೆ. ಆದರೆ ಆ ರೀತಿಯಾದಂತಹದ್ದು ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ತಾಯಂದಿರು ಮಕ್ಕಳ ಯಶಸ್ಸನ್ನೇ ಬಯಸ್ತಕ್ಕಂಥದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ಇಲ್ಲಿ ಒಂದು ಹೇಳಲೇಬೇಕಾದಂಥ ಮುಖ್ಯವಾದಂಥ ವಿಚಾರ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ, ದಂಪತಿಗಳಿಗೆ ಒಂದು ಮಗಳಿರ್ತಾಳೆ. ಅವಳಿಗೆ ಈಗ 15 ವರ್ಷ ಪ್ರಾಯ ಹೇಳ್ತಕ್ಕಂಥದ್ದು ತುಂಬಿರುತ್ತೆ. ಜೊತೆಯಲ್ಲಿ ಆ ದಂಪತಿಗಳಿಗೆ ಈ 3 ವರ್ಷದ ಹಿಂದೆ ಆ ಮಗುವಿಗೆ ಆರೋಗ್ಯದಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಆಹಾರವನ್ನು ತಗೊಳ್ಳಿಕ್ಕೂ ಕೂಡ ಕಷ್ಟ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಅದಕ್ಕೆ ಸಂಬಂಧಪಟ್ಟು ಏನೇನೆಲ್ಲ ಮಾಡಬಹುದೋ ಆ ರೀತಿಯಾದಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಕಳೆದ 3 ವರ್ಷದಿಂದ ಅವರು ಪಟ್ಟಿರ್ತಕ್ಕಂಥ ಪಾಡು ಹೇಳ್ತಿದ್ದ ಯಾರ್ಯಾರು ಏನೇನನ್ನು ಮಾಡೋಕ್ಕೆ ಹೇಳಿದಾರೋ ಅದನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ತದನಂತರದಲ್ಲಿ ಸಾಕ್ಷಾತ್ ದುರ್ಗಿಯ ಸ್ವರೂಪವಾಗಿಯೇ ಅವರಿಗೆ ಆ ಸಮಯದಲ್ಲಿ ನವರಾತ್ರಿಯ ಒಂದು ಪೂರ್ವ ಕಾಲದಲ್ಲಿ ಒಬ್ಬಾಕೆ ಒಂದು ಜಂಗಮವಾಣಿಯ ಮೂಲಕವಾಗಿ ಹೇಳುತ್ತಾಳೆ, ಹೀಗೆ ಒಂದು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದಿದೆ, ಮಾಡಿಕೊಳ್ಳಿ ಒಳಿತಾಗ್ತದೆ ಅಂತ ಹೇಳುವುದಂಥದ್ದನ್ನು. ಆಗ ಆ ತಾಯಿ ಹೇಳಿದಂತಹ ಮಾತನ್ನು ಕೇಳಿಕೊಂಡು ಇವರು ತಕ್ಷಣ ನಮ್ಮನ್ನು ಸಂಪರ್ಕವನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಮತ್ತು ಆಕೆ ಆ ಮಗು ಹೇಳ್ತಕ್ಕಂಥವಳು ಮೈಸೂರಿನ ತಾಯಿ ಚಾಮುಂಡಿಯ ಸಾನ್ನಿಧ್ಯದಲ್ಲೇ ವಿದ್ಯಾಭ್ಯಾಸಗಳನ್ನು ಆ ಊರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆ ಮಗು ಹೀಗೆ 5 ದಿವಸದ ಹಿಂದೆ ಚಿಕಿತ್ಸೆಯನ್ನು ಮಾಡಿಕೊಳ್ತಾರೆ. ಮಾಡಿಕೊಂಡ ನಂತರದಲ್ಲಿ ನಿನ್ನೆಯ ದಿವಸದಲ್ಲಿ 4ನೇ ದಿವಸ, ಇವತ್ತು 5ನೇ ದಿವಸ. 4ನೇ ದಿವಸದಲ್ಲಿ ಅವರು ತಾಯಿಯಾಗಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದು, ತನ್ನ ಮಗಳು ಊಟವನ್ನು ಮಾಡ್ತಾ ಇದ್ದಾಳೆ, ವಾಂತಿ ಇತ್ಯಾದಿಗಳಾಗ್ತಾ ಇಲ್ಲ, ತುಂಬ ಖುಷಿಯಿಂದ ಇದ್ದಾಳೆ ಅಂತ ಹೇಳುವಂಥದ್ದನ್ನು ಆ ತಾಯಿ ತುಂಬ ಸೋತಿರ್ತಕ್ಕಂಥವಳು ಕಂಡು ಖುಷಿಯಿಂದ ಅವಳ ಮನೋವ್ಯಾಧನೆಯನ್ನು, ಮನಸ್ಸಿನಲ್ಲಿ ಆದಂತಹದ್ದನ್ನು ನಮ್ಮ ಹತ್ತಿರದಲ್ಲಿ ಹೇಳ್ಕೊಳ್ತಾಳೆ. ಇಷ್ಟು ಖುಷಿ ಆಗಬೇಡ. ಹಾಗಾಗಿ ತಾಯಂದಿರು ಮನಸ್ಸನ್ನು ಮಾಡಿದರೆ ಏನನ್ನೂ ಕೂಡ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಮಕ್ಕಳ ಶ್ರೇಯಸ್ಸಿಗೋಸ್ಕರ ತಮ್ಮ ಜೀವವನ್ನೇ ಪಣವದ ರೀತಿಯಲ್ಲಿ ಇಟ್ಟುಕೊಂಡು ಹೋಗ್ತಾರೆ. ಹಾಗಾಗಿ ಪ್ರತಿಯೊಂದು ತಾಯಂದಿರಿಗೂ ಕೂಡ ಇದು ಒಂದು ಗೌರವಪೂರ್ವಕವಾಗಿ ತಿಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಇದೇ ಥರ 4 ಜನರಿಗೆ ಒಳಿತನ್ನು ಮಾಡುವಂತಹದ್ದ ಶಕ್ತಿಯನ್ನು ಆ ತಾಯಿ ಜಗನ್ಮಾತೆಯ ಸ್ವರೂಪಿಯಾಗಿ ನಮಗೂ ಕರುಣಿಸಲಿ ಹಾಗೂ ನಿಮಗೂ ಕೂಡ ಕೊಡಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ಆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಹೇಳ್ತಕ್ಕಂಥದ್ದು ಆಗಲಿ ಅಂತ ಹೇಳುವುದಾಗಿ ಹಾರೈಸೋಣ.